ಹಾ. ಲಾಸ್ಟ್ ಲಾಸ್ಟ್ ಟೈಮ್ ನಾನು ಸ್ವಾದಿಷ್ಠಾನ ಚಕ್ರದ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟಿದ್ದೆ. ಸ್ವಾದಿಷ್ಠಾನ ಚಕ್ರ ನಾನು ಧ್ಯಾನದಲ್ಲಿ ಹೇಳೋ ಹಾಗೆ ಹೊಕ್ಕಳಿನಿಂದ 1 ಇಂಚ್ ಕೆಳಗಡೆ ಇರತ್ತೆ. ಅದು ಕೇಸರಿ ಬಣ್ಣದಲ್ಲಿ ತಿರುಗ್ತಾ ಇರತ್ತೆ ಮತ್ತು ಅದರ ಬೀಜ ಮಂತ್ರ ವಮ್ ಅಂತ ಹೇಳಿದ್ದೆ. ಮತ್ತೆ అవునా? ಅದರದ್ದು అట్లా అట్లా చాలా రాని. ಮತ್ತು ಅದರದ್ದು ಆ ಏನು ಯಾ ಜಲತತ್ವಕ್ಕೆ ಹೊಂದಿಕೊಂಡಿರುವಂತಹ ಜಲತತ್ವಕ್ಕೆ ಹೊಂದಿಕೊಂಡಿರುವಂತದ್ದು ಈ ಈ ಸ್ವಾದಿಷ್ಠಾನ ಚಕ್ರ. ಜಲತತ್ವ ಅಂದ್ರೆ ಜಲ ಏನ್ ಮಾಡತ್ತೆ, ಹರಿತಾ ಇರುತ್ತೆ ಅಲ್ವಾ, ಹಾಗೆ ನಾವು ಕೂಡ ಜೀವನದಲ್ಲಿ ಹರಿತಾ ಇರ್ಬೇಕು ಅಂತ ನಾನು ಲಾಸ್ಟ್ ವೀಕ್ ಹೇಳ್ದೆ. ಮತ್ತೆ ಏನಂದ್ರೆ ಇದು ಎಮೋಷನ್ಸ್ಗೆ ಕನೆಕ್ಟ್ ಆಗಿದೆ. ಅಂದ್ರೆ ಈ ಸ್ವಾದಿಷ್ಠಾನ ಚಕ್ರ ಎಮೋಷನ್ಸ್ಗೆ, ಪ್ಲೆಜರ್ ಅಂದ್ರೆ ಸಂತೋಷ, ಮತ್ತೆ ನಾವು ಖುಷಿಯಾಗಿರೋದಕ್ಕೆ ಕನೆಕ್ಟ್ ಆಗಿದೆ. ಮತ್ತೆ ನಾವು ನಮ್ಮ ಎಮೋಷನ್ ಸ್ಟೆಬಿಲಿಟಿ ಅಂದ್ರೆ ನಾವು ಎಮೋಷನಲ್ ಯೋಗಕ್ಷೇಮ, ಭಾವನಾತ್ಮಕ ಯೋಗಕ್ಷೇಮಕ್ಕೆ ಕನೆಕ್ಟ್ ಆಗಿದೆ. ಈ ಸ್ವಾದಿಷ್ಠಾನ ಚಕ್ರ ಬ್ಲಾಕ್ ಆಗಿದ್ರೆ ನಾವು ಭಾವನಾತ್ಮಕವಾಗಿ ವೀಕ್ ಆಗಿರ್ತೀವಿ. ಅಂದ್ರೆ ಎಲ್ಲದಕ್ಕೂ ಆ ಅಳೋದು, ಮತ್ತೆ ಪ್ರತಿಯೊಂದಕ್ಕೂ ಕೂಡ ನಾವು ಒಂಥರ ಗಿಲ್ಟು, ಅಪರಾಧಿ ಪ್ರಜ್ಞೆ ಇಟ್ಕೊಳ್ಳೋದು, ಆ ತರದ್ದೆಲ್ಲ ಆಗ್ತಾ ಇರುತ್ತೆ ಸ್ವಾದಿಷ್ಠಾನ ಚಕ್ರ ಬ್ಲಾಕ್ ಆಗಿದ್ರೆ. ಇವಾಗ ಯಾವುದೇ ಒಂದು ಸಿಚುಯೇಷನ್ ಆಗ್ಲಿ ನಾವು ನೀರಿನ ತರಹ ಹರಿಬೇಕು ಅಂತಂದ್ರೆ ಏನಂದ್ರೆ ಅದನ್ನ ನಾವು ಸಾಕ್ಷಿ ಭಾವದಲ್ಲಿ ನೋಡ್ತಾ ಇರ್ಬೇಕು ಅಂತ. ಸಾಕ್ಷಿ ಭಾವದಲ್ಲಿ ನೋಡೋದು ಅಂದ್ರೆ ಏನು ಅಂದ್ರೆ ಅದಕ್ಕೆ ತುಂಬಾ ಅಟ್ಯಾಚ್ಡ್ ಆಗ್ದಲೆ ಹಿಂಗಾಗ್ ಹೋಗ್ತಿದ್ಯಲ್ಲ ಹಂಗಾಗ್ ಹೋಗ್ತಾ ಇದೆಯಲ್ಲ ಅಂತ ಅಟ್ಯಾಚ್ಡ್ ಆಗ್ದಲೇನೆ ಅದನ್ನ ನಾವು ಓಕೆ ಹೀಗ್ ನಡೀತಾ ಇದೆ ಅಂತ ಹೇಳಿ ಸಾಕ್ಷಿ ಭಾವದಲ್ಲಿ ನೋಡ್ತಾ ಇದ್ದಾಗ ನಮ್ಗೆ ಆ ಎಮೋಷನ್ಸ್ ನಾವು ಅನುಭವಿಸಿದ್ರು ಕೂಡ ಅದು ಅಲ್ಲಿಗೆ ಹೊಟ್ಟೋಗ್ಬಿಡತ್ತೆ, ಕ್ಲಿಯರ್ ಆಗ್ಬಿಡತ್ತೆ. ಇವಾಗ ಅಲೆಗಳು ಹೇಗೆ ನದಿಗೆ ಇದು ಸಾಗರದಲ್ಲಿ ಅಲೆಗಳು ಹೆಂಗೆ ದಡಕ್ಕೆ ಬಂದು ಅಪ್ಪಳಿಸಿದ್ರು ಕೂಡ ಆಮೇಲೆ ಹೇಗೆ ಶಾಂತ ಆಗ್ಬಿಡುತ್ತೆ, ಹಾಗೆ ನಾವು ಕೂಡ ಶಾಂತ ಆಗ್ಬಿಡ್ತೀವಿ. ನಾವ್ ಅದನ್ನ ಅದುಮಿಟ್ಕೊಂಡ್ರೆ, ಆ ಎಮೋಷನ್ಸ್ ನ ಅದುಮಿಟ್ಕೊಂಡ್ರೆ ಅದು ಒಂದ್ಸತಿ ಎಕ್ಸ್ಪ್ಲೋರ್ಡ್ ಆಗ್ಬಿಡತ್ತೆ. ಸೊ ನಾವ್ ಯಾವುದೇ ಎಮೋಷನ್ಸ್ನು ಅದುಮಿಟ್ಕೊಳ್ದೆ ಅದನ್ನ ಸಾಕ್ಷಿ ಭಾವದಲ್ಲಿ ನೋಡಿ ಆ ಮೊಮೆಂಟ್ ಅಲ್ಲಿ ನಮಗೆ ಅನ್ಸಿದ ಎಮೋಷನ್ಸ್ ನಾವು ಅನುಭವಿಸ್ಬೋದು, ತೊಂದರೆ ಇಲ್ಲ. ನಮ್ಗೆ ಅಳು ಬಂದ್ರೆ ಅಳ್ಬೋದು, ತೊಂದರೆ ಇಲ್ಲ. ಅದನ್ನ ಹಿಡಿದಿಟ್ಕೊಳ್ಳೋಂಥದ್ದು ಏನಲ್ಲ. ಬಟ್ ಆ ಮೊಮೆಂಟ್ ಅಲ್ಲಿ ಅದನ್ನ ಸಾಕ್ಷಿ ಭಾವದಲ್ಲಿ ನೋಡಿ ನಂತರ ನಾವು ಕಾಮ್ ಆಗ್ಬಿಡ್ತೀವಿ. ಅದು ನಾರ್ಮಲ್. ಯಾವಾಗ ನಾವು ಹಿಡಿದಿಟ್ಕೊಳ್ತೀವಿ ಮತ್ತೆ ಒಂದು ರೆಸಿಸ್ಟ್ ಮಾಡ್ತೀವಿ, ನಾವ್ ಏನೆಲ್ಲ ರೆಸಿಸ್ಟ್ ಮಾಡ್ತೀವಿ ಅದು ನಮ್ಗೆ ಜಾಸ್ತಿ ಆಗತ್ತೆ. ನಾನು ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ದೆ ಯಾವಾಗ್ಲೂ ಧ್ಯಾನದಲ್ಲಿ ನಾವು ಇದು ಬರ್ಕೂಡ್ದು, ಇವ್ರು ಬರ್ಕೂಡ್ದು, ನನ್ ಮನ್ಸಲ್ಲಿ ಅವ್ರು ಬರ್ಕೂಡ್ದು ಅಂತ ಹೇಳಿದ್ರೆ ಅದು ಜಾಸ್ತಿ ಬರುತ್ತೆ. ಓಕೆ ಬಂದ್ರೆ ಅದನ್ನ ಸಾಕ್ಷಿ ಭಾವದಲ್ಲಿ ನೋಡಿ, ಓಕೆ ಯಾಕೆ ಬರ್ತಾ ಇದೆ ಅಂತ ಅನಲೈಸ್ ಮಾಡಿ ಆಮೇಲೆ ನಮ್ಗೆ ಅದು ಸರಿ ಆಗ್ತಾ ಹೋಗುತ್ತೆ. ನಾವ್ ಯಾವಾಗ ಆಕ್ಸೆಪ್ಟ್ ಮಾಡ್ಕೋತೀವೋ ಅದು ಸರಿ ಆಗ್ತಾ ಹೋಗುತ್ತೆ. ಒಂದ್ಸತಿ ಅಯ್ಯೋ ನಮಗ್ ಕೋಪನೇ ಬರ್ಬಾರ್ದು, ಯಾಕೆ ಕೋಪ ಬರ್ತದೆ, ನನ್ಗೆ ಈ ತರ ನಿರಾಸನೆ ಆಗ್ಬಾರ್ದು, ಯಾಕೆ ನಿರಾಸೆ ಆಗ್ತಿದೆ, ಆ ತರ ನಾವು ಒಂಥರ ಗಾಬರಿ ಪಟ್ರೆ ಅದ್ ನಮ್ಗಿನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನ ಆಕ್ಸೆಪ್ಟ್ ಮಾಡ್ಬೇಕು. ಓಕೆ ಕೋಪ ಬರ್ತಿದ್ಯಾ, ಓಕೆ ಈ ಕೋಪಕ್ಕೆ ಒಂದ್ ಅರ್ಥ ಇದೆ, ಅದಕ್ಕೋಸ್ಕರ ಇದು ನನಗೆ ಕೋಪ ಬರ್ತಾ ಇದೆ. ಬಟ್ ಇದನ್ನ ನಾನು ಹ್ಯಾಂಡಲ್ ಮಾಡ್ಬೇಕು ಅನ್ನೋದನ್ನ ನಾವು ಏನ್ ಹೇಳ್ತೀವಿ, ಆತ್ಮಾವಲೋಕನ ನಾವು ಮಾಡ್ಕೋಬೇಕು. ಆಮೇಲೆ ಒಂದು ಅರಿವು ಬೆಳೆಸ್ಕೊಳ್ಳೋದು, ಅವೇರ್ನೆಸ್ ಅಲ್ಲಿ ಬದುಕುವಂಥದ್ದು. ಅರಿವು ಮತ್ತೆ ಪ್ರಜ್ಞೆಯನ್ನ ನಾವು ಯಾವ ಪ್ರಜ್ಞೆಯನ್ನ ನಾವು ಹೊಂದಿರ್ಬೇಕು, ಯಾವಾಗ್ಲೂ ನಾವೆಲ್ಲರೂ ಆತ್ಮ ಅನ್ನುವಂಥ ಪ್ರಜ್ಞೆಯನ್ನ ಹೊಂದಿರ್ಬೇಕು. ನಾವು ಈ ದೇಹ ಅಲ್ಲ, ಈ ಆತ್ಮ ಅನ್ನೋ ಪ್ರಜ್ಞೆನ ಹೊಂದಿರ್ತೀವಿ, ಆಗ ನಾವು ಯಾವುದೇ ಒಂದು ಸಿಚುಯೇಷನ್ ನ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ಆವಾಗ ನಮ್ಗೆ ಕಂಪ್ಯಾರಿಸನ್ ಬರಲ್ಲ, ಕಾಂಪಿಟೇಷನ್ ಬರಲ್ಲ, ಏನೂ ಬರಲ್ಲ. ಯಾಕೆಂದ್ರೆ ಪ್ರತಿಯೊಂದು ಆತ್ಮದ ಜರ್ನಿ ಬೇರೆ ಬೇರೆ ತರ ಇದೆ. ನಾವೆಲ್ಲ ಕನೆಕ್ಟ್ ಆಗಿದೀವಿ ಅಂದ್ರೆ ಒಂದು ಆತ್ಮದ ಸಂಬಂಧಗಳಿರುತ್ತೆ, ಹಾಗಾಗಿ ನಾವೆಲ್ಲ ಕನೆಕ್ಟ್ ಆಗಿದೀವಿ. ನಮ್ಮ ಕುಟುಂಬದಲ್ಲಿ ನಮ್ಮ ರಿಲೇಶನ್ಶಿಪ್ ಯಾವುದೇ ಆಗ್ಲಿ ಕರ್ಮಾನುಸಾರ ಮತ್ತೆ ನಾವೇ ಚೂಸ್ ಮಾಡ್ಕೊಂಡು ಕನೆಕ್ಟ್ ಆಗಿರ್ತೀವಿ. ಹಾಗಾಗಿ ನಾವು ಆತ್ಮ ಅಂತ ಅನ್ಕೊಂಡಾಗ ನಮ್ಗೆ ಕಾಂಪಿಟೇಷನ್ ಬರಲ್ಲ. ಯಾಕೆ ಅಂತಂದ್ರೆ ಎಲ್ಲ ಎಲ್ಲ ಆತ್ಮದ ಜರ್ನಿ ಬೇರೆ ಬೇರೆ ಅಂತ ಹೇಳಿದ್ನಲ್ಲ. ಸೊ ಅವರವರ ಹಿಂದಿನ ಜನ್ಮದ ಕರ್ಮದ ಅನುಸಾರವಾಗಿ ಅಥವಾ ಸಂಸ್ಕಾರದ ಅನುಸಾರವಾಗಿ ಅವ್ರು ನಡ್ಕೋತಾ ಇರ್ತಾರೆ. ಜೊತೆಗೆ ಅವರಿಗೆ ಅದೃಷ್ಟ ಕೂಡ ಅಷ್ಟೇ, ಅವ್ರೇನೋ ಒಳ್ಳೇದ್ ಮಾಡಿರ್ತಾರೆ, ಹಾಗಾಗಿ ಅವ್ರಿಗೆ ಏನೋ ಸಿಕ್ಕಿರುತ್ತೆ. ನಮ್ಗೂ ನಮ್ಮ ಟರ್ನ್ ಬಂದಾಗ ಅದು ಸಿಗತ್ತೆ. ಸೊ ಹಾಗಾಗಿ ನಾವ್ ಯಾರ ಬಗ್ಗೆನೂ ನಾವು ಜಲಸ್ ಪಡುವಂಥದ್ದು ಅಂದ್ರೆ ಹೊಟ್ಟೆ ಕಿಚ್ಚು ಪಡುವಂಥದ್ದಾಗ್ಲಿ ಅಥವಾ ಅವ್ರ ಬಗ್ಗೆ ಕಂಪ್ಯಾರಿಸನ್ ಮಾಡ್ಕೊಳ್ಳೋದಾಗ್ಲಿ ಅವಶ್ಯಕತೆ ಇಲ್ವೇ ಇಲ್ಲ. ಯಾಕೆಂದ್ರೆ ನಾವು ಎಲ್ರೂ ಆತ್ಮಗಳು, ಎಲ್ರಿಗೂ ಅವರವರದೇ ಆದ ಜರ್ನಿ ಇರೋದ್ರಿಂದ ನಾವ್ ಯಾರ ಬಗ್ಗೆನೂ ಕಾಂಪಿಟೇಷನ್ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಂಪೇರ್ ಮಾಡ್ಕೊಳ್ಳೋದು ಅಂದ್ರೆ ಹೋಲಿಕೆ ಮಾಡ್ಕೊಂಡು ನೋಡ್ಕೊಳ್ಳೋ ಅವಶ್ಯಕತೆ ಕೂಡ ಇಲ್ಲ. ಯಾವಾಗ ನಮ್ಗೆ ಹೋಲಿಕೆ ಇರಲ್ಲ ಮತ್ತೆ
ಸ್ಪರ್ಧಾತ್ಮಕ ಮನೋಭಾವ ಇರಲ್ಲ ಇನ್ನೊಬ್ರಲ್ಲಿ, ನಮ್ಮಲ್ಲಿ ಆ ನೆಮ್ಮದಿ ಅನ್ನೋದು ತುಂಬಾ ಜಾಸ್ತಿ ಆಗತ್ತೆ. ನಾವು ಹೈ ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಮಾಡಕ್ಕೆ ಶುರು ಮಾಡ್ತೀವಿ. ಮತ್ತೆ ನಮ್ಮಲ್ಲಿ ಒಂದು ಜಲಸ್ ಭಾವನೂ ಇಲ್ಲ. ಅಂದ್ರೆ ಅವ್ರ ಹತ್ರ ಒಂದ್ ವಸ್ತು ಇದ್ರೆ ಆಯ್ತು ಇರ್ಲಿ, ಸಂತೋಷ, ಅವ್ರ ಹತ್ರ ಬಂದಿದ್ರೆ ನಾಳೆ ನಮಗೂ ಸಿಗತ್ತೆ ಸಂತೋಷ ಅಂತ ಎಲ್ಲದಕ್ಕೂ ನಾವು ಸಂತೋಷ ಪಡ್ತಾ ಇದ್ರೆ, ಆವಾಗ ನಮ್ಗೆ ಆ ಜಲಸ್ ಭಾವ ಇಲ್ದೆ ನಾವೊಂದು ಹೈ ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಆಗ್ತಿದ್ರೆ ನಮ್ಗೆ ಆಟೋಮ್ಯಾಟಿಕ್ ಆಗಿ ಯೂನಿವರ್ಸ್ ನಮಗ್ ಕೊಡ್ತಾ ಹೋಗತ್ತೆ. ನಾವ್ ಯಾವಾಗ ಇನ್ನೊಬ್ರಲ್ಲಿರೋ ಒಳ್ಳೆ ಗುಣ ನೋಡಿ ಅಪ್ರಿಶಿಯೇಟ್ ಮಾಡ್ತಾ ಇರ್ತೀವಿ, ನಾವ್ ಯಾವಾಗ ಎಲ್ರದಲ್ಲೂ ಒಳ್ಳೆ ಗುಣಗಳನ್ನೇ ನೋಡ್ತಾ ಇರ್ತೀವಿ, ಅವಾಗ ಆ ಒಳ್ಳೆ ಗುಣಗಳು ತಾನಾಗೆ ನಮಗೂ ಬರಕ್ ಶುರು ಆಗತ್ತೆ. ನಾವ್ ಹೆಂಗೆ ಅಂದ್ರೆ ಜೇನ್ ಹುಳ ಆಗ್ಬೇಕು ಅಂತ ಹೇಳ್ತಾರೆ. ಜೇನ್ ಹುಳ ಏನ್ ಮಾಡುತ್ತೆ, ಅದು ಹೂಗಳ ಹತ್ರ ಮಾತ್ರ ಹೋಗಿ ಕೂತ್ಕೊಳ್ಳುತ್ತೆ, ಅಂದ್ರೆ ಒಳ್ಳೇದನ್ ಮಾತ್ರ ನೋಡತ್ತೆ. ಅದೇ ಮಾಮೂಲಿ ನೊಣ ಎಲ್ಲೆಲ್ಲೋ ಹೋಗಿ ಕೂತ್ಕೊಳ್ಳುತ್ತೆ ಅಲ್ವಾ, ಕೊಚ್ಚೆ ಮೇಲೆಲ್ಲ ಕೂತ್ಕೊಳ್ಳುತ್ತೆ. ಸೊ ನಮ್ಗೆ ಆ ಕೊಚ್ಚೆ ಬೇಡ, ನಮ್ಗೆ ಯಾರಲ್ಲೂ ನಾವು ಕೊಚ್ಚೆ ನೋಡೋದೇ ಬೇಡ. ಅವರಲ್ಲಿರೋ ಒಳ್ಳೆ ಗುಣ, ವಿಶೇಷ ಗುಣ ನೋಡಿ ನಾವು ಅದನ್ನ ಕಲ್ತ್ಕೋಬೋದಲ್ಲ ಅಂತ ಹೇಳಿ ಅಪ್ರಿಶಿಯೇಟ್ ಮಾಡ್ತಾ ಹೋದಾಗ, ನಾವ್ ಏನೇನ ಅಪ್ರಿಶಿಯೇಟ್ ಮಾಡ್ತೀವಿ ಅದು ನಮ್ಗೆ ಜಾಸ್ತಿ ಆಗ್ತಾ ಹೋಗತ್ತೆ. ಸೊ ನಮ್ಗೆ ಪ್ರತಿಯೊಂದರಲ್ಲೂ ನಾವು ಆತ್ಮ ಅನ್ನುವಂತಹ ಅರಿವಿದ್ದಾಗ ಈ ತರ ಯಾಕೆ ಆಗ್ತಾ ಇದೆ, ಈ ಸಿಚುವೇಶನ್ ಯಾಕೆ ಬರ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ಬಿಡುತ್ತೆ. ಆವಾಗ ನಾವು ಅದನ್ನ ಸಿಚುಯೇಷನ್, ಸಂದರ್ಭ ಅಂತ ನೋಡ್ತೀವಿ ಹೊರತು ಅದಕ್ಕೆ ಅಂಟ್ಕೊಳ್ಳಲ್ಲ. ಯಾವಾಗ ನಾವು ಅಂಟ್ಕೊಳ್ಳಲ್ಲ ಅವಾಗ ನಾವು ಮಾನಸಿಕವಾಗಿ ಫ್ರೀ ಆಗ್ತೀವಿ. ನಮ್ಮ ಆತ್ಮ, ನಮ್ಮ ಹೃದಯ ಲೈಟ್ ಆಗಿರತ್ತೆ. ನಾವ್ ಯಾವ್ದಕ್ಕಾದ್ರೂ ಅಂಟ್ಕೊಂಡ್ರೇನೆ ನಮ್ಗಲ್ಲಿ ಹಿಂಸೆ. ನಮ್ಗ್ ನೋವಾಗದೆ ಅಟ್ಯಾಚ್ಮೆಂಟ್ಸ್ ಇಂದ. ಎಲ್ಲಿ ನಮ್ಗೆ ಅಟ್ಯಾಚ್ಮೆಂಟ್ಸ್ ಇರಲ್ಲ ಅಲ್ಲಿ ನಾವು ನಿರಾಳವಾಗಿರ್ತೀವಿ. ಅದನ್ನ ನಾವು ಇದರಿಂದ ಕಲ್ತ್ಕೋಬೇಕು. ಹಾಗೆ ನೀರಿನ ಹಾಗೆ ಹರಿತಾ ಹೋಗೋದು, ಎಲ್ಲೂ ಸ್ಟಕ್ ಆಗ್ಬಾರ್ದು, ಹರಿತಾ ಹೋಗ್ಬೇಕು ಅಂತ ಹೇಳ್ತಾರೆ. ಸೊ ನಮ್ಗೆ ಇರಬೇಕಾದಂತ ಪ್ರಜ್ಞೆ, ಅರಿವು ಏನು ಅಂದ್ರೆ ಸತ್ಯದ ಅರಿವು. ಏನ್ ಸತ್ಯ? ನಾವು ಆತ್ಮ ಅನ್ನೋದು ಮಾತ್ರ ಸತ್ಯ. ಅದರಲ್ಲಿ ಒಂದು ಶಿವೋಹಂ ಶಿವೋಹಂ ಅಂತ ಒಂದು ಹಾಡ್ ಬರುತ್ತೆ, ಕೇಳಿರ್ಬೋದು ನೀವು. ಅದ್ರಲ್ಲಿ ಏನ್ ಹೇಳ್ತಾರೆ, ಈ ಎಮೋಷನ್ಸ್ ನಾನಲ್ಲ, ಈ ದೇಹ ನಾನಲ್ಲ, ಮದ ಮತ್ಸರ ಯಾವುದು ನಾನಲ್ಲ. ಸೊ ನಾನು ಅಲ್ಲ ಅನ್ನೋದಕ್ಕೆ ನಾನು ಯಾಕೆ ಅಷ್ಟೊಂದು ದುಃಖ ಪಡ್ಬೇಕು, ಅಷ್ಟೊಂದು ಯಾಕೆ ಯೋಚನೆ ಮಾಡ್ಬೇಕು ಅಂತ ನಮ್ಗೆ ಬರುತ್ತಲ್ವಾ. ಸೊ ನಾವು ಪವಿತ್ರವಾದ ಆತ್ಮ, ನಾವು ಈ ದೇಹನೂ ಅಲ್ಲ, ನಮ್ಗಿರೋ ಎಮೋಷನ್ಸು ಅಲ್ಲ. ನಾವು ಜಸ್ಟ್, ನಾನಿಲ್ಲಿ ತಾಯಿ ಅಂದ್ರೆ ಆ ತಾಯಿ ರೋಲ್ ಮಾಡ್ತಾ ಇದ್ದೀನಿ ಅಷ್ಟೇ. ನಾನ್ ತಾಯಿನೇ ಅಂದ್ರೆ ನಾನು ಈ ದೇಹ ಆ ಪಾತ್ರ ವಹಿಸ್ತಾ ಇದೆ ಅಷ್ಟೇ. ಹಂಗಂತ ನಾನು ಇಲ್ಲೇ ಪರ್ಮನೆಂಟ್ ತಾಯಿ ಏನಲ್ಲ ಇಲ್ಲಿ ಯಾರಿಗೂನು. ಎಷ್ಟೊಂದ್ ಜನ್ಮದಲ್ಲಿ ಎಷ್ಟು ಜನಕ್ಕೆ ನಾನು ಏನಾಗಿದ್ದೆ, ತಾಯಿ ಆಗಿದ್ದೆ, ತಂಗಿ ಆಗಿದ್ದೆ, ಅಣ್ಣ ಆಗಿದ್ದೆ, ತಮ್ಮ ಆಗಿದ್ದೆ, ನಮ್ಗೆ ಗೊತ್ತಿಲ್ಲ. ಸೊ ಹಾಗೇನೆ ಈ ಜನ್ಮದಲ್ಲಿ ಈ ರೋಲ್ ಪರ್ಫಾರ್ಮ್ ಮಾಡ್ತೀನಿ ಅಷ್ಟೇ ನಾನು, ಅಷ್ಟೇ. ಅದನ್ನ ಅನ್ಕೊಳ್ಬೇಕೆ ಹೊರತು ಇದಕ್ಕೆ ತುಂಬಾ ಅಟ್ಯಾಚ್ಡ್ ಆಗಿರೋದು ಮಾಡಿದ್ರೆ ಅಟ್ಯಾಚ್ಮೆಂಟ್ ನಮ್ಗೆ ನೋವನ್ನ ಕೊಡುತ್ತೆ. ಹಾಗೆ ಈ ಪ್ರಜ್ಞೆ ಅಂತ ಒಂದ್ ಇದ್ದಾಗ ನಮ್ಗೆ ದುಃಖ ಆಗಲ್ಲ. ಎಲ್ಲ ನೆಗೆಟಿವಿಟೀಸ್ನ ಬಿಡ್ತಾ ಹೋಗ್ತೀವಿ ನಾವು. ಯಾವಾಗ ನಾವು ನೆಗೆಟಿವಿಟೀಸ್ನ ಬಿಡ್ತಾ ಹೋಗ್ತೀವಿ ಅಂದ್ರೆ, ಇವಾಗ ಕಳೆನ ನಾವು ತೆಗಿತಾ ಹೋದ್ರೆ ಆ ಗೊಬ್ಬರದ ಅಂಶ ಬೆಳೆಗೆ ಜಾಸ್ತಿ ಸಿಗತ್ತಲ್ವಾ. ಸೊ ಆ ಬೆಳೆಗೆ ಜಾಸ್ತಿ ಸಿಕ್ಕಾಗ ಆ ಬೆಳೆ ಚೆನ್ನಾಗ್ ಬರುತ್ತೆ. ಕಳೆ ಬಿಡಕ್ಕೆ ನಾವು ಅವಕಾಶ ಕೊಡ್ತಾ ಇದ್ರೆ ಬೆಳೆಗೆ ಜಾಸ್ತಿ ಗೊಬ್ಬರ ಹೋಗಲ್ಲ, ಅದು ಹಾಳಾಗ್ಬಿಡುತ್ತೆ. ಹಂಗಾಗಿ ನಾವು ಕಳೆಯನ್ನೆಲ್ಲ ತೆಗಿತಾ ಇದ್ರೆ ನಾವು ಎಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದೀವಿ, ಎಲ್ಲಿ ನಮ್ಮ ಎನರ್ಜಿ ಕೊಡ್ತಾ ಇದೀವಿ, ಆ ಎನರ್ಜಿನ ನಾವು ಸೇವ್ ಮಾಡ್ಕೊಂಡು ಹೋದ್ರೆ ನಮ್ಮ ಒಳ್ಳೆ ಎನರ್ಜಿ ಪಾಸಿಟಿವ್ ಆಗಿ ಅದನ್ನ ಯೂಸ್ ಮಾಡ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್, ಏನೋ ಟೈಮ್ ವೇಸ್ಟ್ ಮಾಡೋದು, ಯಾವ್ದೋ ಒಂದು ಬೇಡದ ಕಾನ್ವರ್ಸೇಷನ್ಸ್ ಅಂದ್ರೆ ಸುಮ್ನೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡೋದು, ಗಾಸಿಪ್ಸ್ ಮಾಡ್ಕೊಳ್ಳೋದು. ಆ ಗಾಸಿಪ್ಸ್ ಇಂದ ಏನು ಪ್ರಯೋಜನ ಇಲ್ಲ, ಅದರಲ್ಲಿ ನೆಗೆಟಿವ್ ಎನರ್ಜಿನೇ ಜಾಸ್ತಿ ಆಗತ್ತೆ. ಸುಮ್ನೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡಿದ್ರೆ ಫುಲ್ ಟೈಮ್ ವೇಸ್ಟ್. ಜೊತೆಗೆ ಈ ಟಿವಿಯಲ್ಲಿ ಬರೋ ನ್ಯೂಸ್ ಅದ್ರ ಒಂದನ್ನೇ ನೋಡ್ತಾ ಇರ್ತಾರಲ್ವಾ, ಅದು ಒಂದನ್ನೇ ನ್ಯೂಸ್ ಅನ್ನೇ ತಿರ್ಗಾ ಮರ್ಗ ಅದನ್ನೇ ಹೇಳ್ತಾ ಇರ್ತಾರೆ, ಅದು ಬರೀ ನೆಗೆಟಿವ್ ನ್ಯೂಸ್ಗಳೇ. ಸೊ ಆ ನೆಗೆಟಿವ್ ನ್ಯೂಸ್ ನೋಡೋದನ್ನ ಬಿಟ್ರೆ ತುಂಬಾ ಒಳ್ಳೇದು. ಅಂದ್ರೆ ಜಸ್ಟ್ ಏನೋ ಒಂದು ಹೆಡ್ಲೈನ್ಸ್ ಏನೇನಿದೆ ಅಷ್ಟನ್ನ ತಿಳ್ಕೊಂಡ್ರೆ ಸಾಕು. ನಮ್ಗೆ ನಾಲೆಜ್ ವೈಸ್ ಬೇಕು ಅಂದ್ರೆ ಈ ಟಿವಿಯಲ್ಲಿ ತೋರ್ಸೋದೆಲ್ಲ ಎಲ್ಲ ಬರೀ ನೆಗೆಟಿವ್ ನ್ಯೂಸ್. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ನಮ್ ಮೈಂಡ್ ಅಲ್ಲಿ ಕೊಳಕು ಕೂತ್ಕೊಳ್ಳಲ್ಲ. ನಮ್ಮ ಮೈಂಡ್ ಇಂದ ನಾವು ಗಾರ್ಡನ್ ಆಗಿ ಇಟ್ಕೊಳ್ಬೇಕು, ಯಾವಾಗ್ಲೂ ಹೂ ತೋಟದ ತರ ಇಟ್ಕೊಳ್ಬೇಕು, ಕಸದ ಬುಟ್ಟಿ ತರ ಇಟ್ಕೊಳ್ಬಾರ್ದು. ಸೊ ಹಂಗಾಗಿ ನಮ್ಮ 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 ತಲೆಗೆ ಏನ್ ಬೇಕೋ ಅಷ್ಟನ್ ಮಾತ್ರ ನಾವು ತಗೊಳ್ಬೇಕು, ಬೇರೆದನ್ನೆಲ್ಲ ರಿಜೆಕ್ಟ್ ಮಾಡ್ಬಿಡ್ಬೇಕು. ಮತ್ತೆ ಈಗ ಏನೋ ಒಂದು ಇನ್ಸಿಡೆಂಟ್ ಆಗತ್ತೆ, ಆ ಇನ್ಸಿಡೆಂಟ್ ಅನ್ನು ಅಷ್ಟೇ ನಾವು ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಇವ್ರು ಹಿಂಗಂದ್ರು, ಅವ್ರಿಗೆ ಹಿಂಗ್ ಮಾಡ್ಬಿಡ್ತೀನಿ ಇವ್ರು ಆವತ್ ಯಾವ್ದೋ 10 ವರ್ಷ 20 ವರ್ಷದ ವಿಷಯಗಳನ್ನೆಲ್ಲ ಎತ್ಕೊಂಡು ಅದನ್ನೇ ಹೇಳ್ತಾ ಇರೋದು. ಅವತ್ತು ನೀನ್ ಹಂಗಂದೆ, ಅವತ್ತು ನೀನ್ ಹಂಗ್ ಮಾಡ್ದೆ ಅಂತ. ಅದನ್ನೆಲ್ಲ ನಾವು ಡಿಲೀಟ್ ಮಾಡ್ತಾ ಬಂದ್ರೆ ನಮ್ ಹಾರ್ಟ್ ಎಷ್ಟೊಂದು ಫ್ರೀ ಆಗತ್ತೆ, ಎಷ್ಟೊಂದು ಲೈಟ್ ಆಗ್ತಾ ಹೋಗುತ್ತೆ.
ಸೊ ಅದನ್ನ ನಾವು ಪ್ರಜ್ಞೆ ಇಟ್ಕೋಬೇಕು. ಏನೋ ಒಂದು ಸಂದರ್ಭ ಬಂತು, ಆಯ್ತು, ದಟ್ ವಾಸ್ ಅ ಬ್ಯಾಡ್ ಮೊಮೆಂಟ್, ಪಾಸ್ಟ್ ಇಸ್ ಪಾಸ್ಟ್ ಅನ್ಕೊಂಡು ಅದನ್ನ ಬಿಟ್ಕೊಂಡು ಹೋಗೋ ಅಭ್ಯಾಸ ಮಾಡ್ಕೊಳ್ತಾ ಇದ್ರೆ ನಾವು ನಮ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ. ಸೊ ಅದು ನಮ್ಮ ಅಭ್ಯಾಸಗಳ ಮೇಲೆ ಹೋಗುತ್ತೆ. ಸೊ ಅದಕ್ಕೆ ನಾವು ರಿವರ್ ತರ ಫ್ಲೋ ಆಗ್ತಾ ಇರ್ಬೇಕು, ಅಲ್ಲೇ ಸ್ಟಕ್ ಆಗಿ ಅದನ್ನೆಲ್ಲ ಹಿಡ್ದಿಟ್ಕೊಂಡು ಇರೋದ್ ಬೇಡ ಅಂತ ಹೇಳಿ ಈ ಜಲತತ್ವ ಸೂಚಿಸುತ್ತೆ ನಮ್ಗೆ. ಇಷ್ಟನ್ನ ನಾನು ಇವತ್ತು ಹೇಳ್ಬೇಕು ಅಂತ ಇದ್ದೆ. ಓಕೆ, ಆಯ್ತು. ಮತ್ ಇನ್ನೊಂದು ಪಾಯಿಂಟ್ ಹೇಳ್ಬೇಕು ಅಂತ ಅನ್ಕೊಂಡೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಅದ್ ನನ್ಗೆ ಮರ್ತೋದೆ ಏನ್ ಹೇಳ್ಬೇಕು ಅಂತ ಅನ್ಕೊಂಡೆ ಅಂತ. ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡಿದ್ದೆ, ನೆನ್ಪಾಗ್ತಾ ಇಲ್ಲ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಇಷ್ಟು ಕ್ಲಿಯರ್ ಆಯ್ತಲ್ವಾ ಜಲತತ್ವ ಮತ್ತೆ ಎಮೋಷನ್ಸ್ ನಾವು ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅಂತ. ಒಂದು ಇಂಪಾರ್ಟೆಂಟ್ ಏನಂದ್ರೆ ನಾವು ಸಾಕ್ಷಿ ಭಾವದಲ್ಲಿ ನೋಡ್ಬೇಕು ಯಾವುದೇ ಸಿಚುಯೇಷನ್ ಆಗ್ಲಿ. ಮತ್ತೆ ಅಟ್ಯಾಚ್ಮೆಂಟ್ ಬದಲು ಹಾ ಅಟ್ಯಾಚ್ಮೆಂಟ್ ಇಟ್ಕೊಳ್ಬಾರ್ದು ಯಾವ್ದ್ರ ಬಗ್ಗೆ. ನನ್ಗೀಗ ಜ್ಞಾಪಕ ಆಯ್ತು ಆ ಪಾಯಿಂಟ್ ಏನು ಅಂತ. ಅಟ್ಯಾಚ್ಮೆಂಟ್ ಇದ್ರೆ ನಮ್ಗೆ ಪೇನ್ ಬರುತ್ತೆ. ಇವಾಗ ಅಟ್ಯಾಚ್ಮೆಂಟ್ ಇಲ್ಲ ಅಂದ್ರೆ ನಮ್ಗೆ ಅದ್ರ ಬಗ್ಗೆ ಪೇನ್ ಇಲ್ಲ. ಇವಾಗ ಕೃಷ್ಣ ಹೇಳಿದಾರಲ್ವಾ, ಭಗವದ್ಗೀತೆಲಿ ಇರೋದೇ ಎಲ್ಲ ಇಟ್ ಇಸ್ ನಥಿಂಗ್ ಬಟ್ ಒಂದು ಸೈಕಾಲಜಿ ಕೋರ್ಸ್ ತರ ಭಗವದ್ಗೀತೆಲ್ಲ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಸೊ ಅದ್ರಲ್ಲಿ ಏನ್ ಹೇಳಿದೆ ಅಂದ್ರೆ ಕರ್ಮಣ್ಯ ವಾದಿಕಾರಸ್ತೆ ಮಾಫಲೇಶು ಕದಾಚನ ಅಂತ. ನಿನ್ನ ಕರ್ಮವನ್ನ ನೀನ್ ಮಾಡು, ಆ ಒಂದು ರಿಸಲ್ಟ್ಸ್ಗೆ ಅಟ್ಯಾಚ್ಮೆಂಟ್ ಇಟ್ಕೊಳ್ಬೇಡ ಅಂತ ಕೃಷ್ಣ ಹೇಳ್ತಾರಲ್ವಾ. ಆ ಪ್ರಾಸೆಸ್ ನ ಎಂಜಾಯ್ ಮಾಡು, ಆ ಜರ್ನಿನ, ಈ ಜೀವನದ ಒಂದು ಜರ್ನಿನ ಎಂಜಾಯ್ ಮಾಡು ಅಂತ. ಫಾರ್ ಎಕ್ಸಾಂಪಲ್ ನಮ್ಗೇನೋ ಬೇಕು ಅನ್ಕೊಳ್ಳಿ. ಇವಾಗ ಏನೋ ಒಂದು ನಾನೊಂದು ಕಂಪನಿ ಮಾಡ್ಬೇಕು ಅಥವಾ ಕಂಪನಿನ ಇಷ್ಟು ಲಾಭದಲ್ಲಿ ನೋಡ್ಬೇಕು ಅಂತ ಎಲ್ಲ ಅನ್ಕೊಳ್ತೀನಿ ಅನ್ಕೊಳ್ಳಿ. ಅವಾಗ ಆ ಕಂಪನಿ ಕಟ್ತೀನಿ, ಅದನ್ನೆಲ್ಲ ಮಾಡ್ತೀನಿ, ಅದೆಲ್ಲ ಲಾಭದಲ್ಲಿ ನೋಡೋ ತನಕ ನಾನು ಅದು ಬಂದ್ಮೇಲೆನೆ ನಾನು ಖುಷಿ, ಅದ್ ನನಗ್ ಬಂದ್ಮೇಲೆನೆ ನಾನು ಖುಷಿ ಅಂದಾಗ ಆ ಲೆವೆಲ್ ನೀನ್ ರೀಚ್ ಆದಾಗ ಓ ಇಷ್ಟೊಂದು ಕಷ್ಟಪಟ್ನಾ ಅಂತ ಬರುತ್ತೆ ಮನ್ಸಿಗೆ. ಸೊ ಅದ್ರ ಬದಲಾಗಿ ಆ ಜರ್ನಿನ ನಾವು ಪ್ರತಿಯೊಂದು ಏನ್ ಕೆಲಸ ಮಾಡ್ತೀವಿ ಅದನ್ನ ಎಂಜಾಯ್ ಮಾಡ್ಕೊಂಡ್ ಮಾಡಿದ್ರೆ ಅವಾಗ ನಮ್ಗೆ ಆ ಡೆಸ್ಟಿನೇಷನ್ ಕೂಡ ನಿಮ್ಗೆ ಖುಷಿ ಅಂತ ಅನ್ಸುತ್ತೆ. ನಾವು ಇದನ್ನ ಎಂಜಾಯ್ ಮಾಡದೆ ಬರೀ ಒತ್ತಡದಲ್ಲಿ ಇದ್ಕೊಂಡು ಕೊನೆಗೆ ಇದನ್ನ ಮಾಡಿದ್ಮೇಲೆ ನಮಗ್ ಖುಷಿ ಬರುತ್ತೆ ಅಂತ ಇದ್ರೆ ನಮ್ ಲೈಫಲ್ಲಿ ನಾವು ಖುಷಿಯಾಗಿರಕ್ಕೆ ಆಗಲ್ಲ. ಒನ್ ಪಾಯಿಂಟ್. ಆಮೇಲೆ ಈ ಈ ಈ ಚಕ್ರ ಇದೆಯಲ್ಲ ಸ್ವಾದಿಷ್ಟಾನ, ಅದು ಡಿಸೈರ್, ಆಸೆಗೆ ಸಂಬಂಧಪಟ್ಟದ್ದು. ಡಿಸೈರ್ ಅನ್ನೋದು ತುಂಬಾ ಒಳ್ಳೇದು, ಆಸೆ ಅನ್ನೋದು ಒಳ್ಳೇದು. ಆಸೆ ಇದ್ರೇನೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ಇದನ್ನೆಲ್ಲ ಕಲಿಬೇಕು, ಇದನ್ನೆಲ್ಲ ಒಂದಷ್ಟು ಜನಕ್ಕೆ ನಾನು ಹೇಳ್ಕೊಡ್ಬೇಕು ಅನ್ನೋದು ಒಂದು ಆಸೆ. ಆಸೆಗೆ ಏನ್ ಮಾಡ್ತೀನಿ, ನಾನು ಅದನ್ನ ಕಲಿಯಕ್ಕೆ ಶುರು ಮಾಡ್ತೀನಿ, ನಾನು ಒಂದ್ ಸ್ವಲ್ಪ ಇಂಪ್ರೂವ್ ಆಗ್ತೀನಿ, ಹೌದಲ್ವಾ. ಸೊ ಅದೊಂದು ಆಸೆ, ಡಿಸೈರ್ ಅನ್ನೋದು ಇರ್ಬೇಕು. ಇವಾಗ ನಂಗೆ ಮೋಕ್ಷ ಬೇಕು ಅನ್ಕೊಳ್ಳೋದು ಕೂಡ ಒಂದು ಡಿಸೈರ್ ಅಲ್ವಾ, ಅದು ಒಂದು ಒಳ್ಳೆ ಡಿಸೈರ್, ಅದಕ್ಕೆ ನಾವು ಕೆಲಸ ಮಾಡ್ತೀವಿ. ಆದ್ರೆ ನನ್ಗೆ ಹಿಂಗಾದ್ರೆ ಮಾತ್ರ ನಾನು ಖುಷಿಯಾಗಿರ್ತೀನಿ ಅನ್ನೋದು ಅಟ್ಯಾಚ್ಮೆಂಟ್. ಈಗ ವ್ಯತ್ಯಾಸ ಗೊತ್ತಾಯ್ತಲ್ವಾ, ಆಸೆಗೂ ಅಟ್ಯಾಚ್ಮೆಂಟ್ಗೂ ವ್ಯತ್ಯಾಸ ಅಂತ. ಹಿಂಗಾದ್ರೆ ನಂಗೆ ಖುಷಿ ಅಂತ ಹೇಳ್ಬಿಟ್ಟು ನೀವು ಕಲಿತಿರ್ತೀರ, ಆ ಕಲಿಕೆಯಲ್ಲಿ ನಿಮ್ಗೆ ಖುಷಿ ಸಿಗ್ತಾ ಇರತ್ತೆ, ಆ ಹೇಳ್ಕೊಡೋದು ನಿಮ್ಗೆ ಖುಷಿ ಸಿಗ್ತಾ ಇರತ್ತೆ. ಆದ್ರೆ ನಂಗೆ ಇದನ್ ಮಾಡಿದ್ರೆ ನಾನು ಡಾಕ್ಟರೇಟ್ ತಗೊಂಡ್ರೆ ಮಾತ್ರ ನಾನು ಖುಷಿಯಾಗಿರ್ತೀನಿ ಅನ್ನೋದು ಅಟ್ಯಾಚ್ಮೆಂಟ್. ಸೊ ನೀವ್ ಎದುರುಗಡೆ ಇದ್ದಾಗ ಅದನ್ನ ಆನಂದಿಸಿ, ಅದು ಎದುರುಗಡೆ ಇಲ್ಲ ಅಂದ್ರೆ ಪರವಾಗಿಲ್ಲ, ಆವಾಗ ಅದನ್ನ ಬಿಟ್ಬಿಡಿ. ಓಕೆ ಫೈನ್, ಅದ್ ನಂಗೆ ಸಿಕ್ಕಿಲ್ಲ, ಅದ್ ನಂಗೆ ಎದುರುಗಡೆ ಇಲ್ಲ ಅಂದ್ರೆ ಫೈನ್, ನೋ ಪ್ರಾಬ್ಲಮ್. ನಂಗೆ ಐಸ್ ಕ್ರೀಮ್ ಎದುರುಗಡೆ ಇದೆಯಾ, ಓಕೆ ಫೈನ್, ನಾನು ಐಸ್ ಕ್ರೀಮ್ ತಿಂತೀನಿ, ಖುಷಿಯಾಗಿರ್ತೀನಿ. ಇಲ್ಲಪ್ಪ ನಂಗೆ ಐಸ್ ಕ್ರೀಮ್ ಸಿಕ್ಕರೆ ಮಾತ್ರ ನಂಗೆ ಖುಷಿಯಾಗಿರೋದಿಲ್ಲ, ನಂಗೆ ಖುಷಿಯಾಗಿ ಇರಕ್ಕಾಗಲ್ಲ ಅಂದ್ರೆ ಅಟ್ಯಾಚ್ಮೆಂಟ್. ನಂಗೆ ಕಾಫಿ ಸಿಕ್ತಾ, ಓಕೆ ಇವಾಗ ಖುಷಿಯಾಗಿದೆ, ಕಾಫಿ ಇದೆ, ನನ್ಗೆ ಎಂಜಾಯ್ ಮಾಡ್ತೀನಿ, ಖುಷಿಯಾಗಿದೆ. ನಂಗೆ ಕಾಫಿ ಇಲ್ಲದೆ ಇರಕ್ಕೆ ಆಗಲ್ಲಪ್ಪ, ದಟ್ ಈಸ್ ಅಟ್ಯಾಚ್ಮೆಂಟ್. ಸೊ ವ್ಯತ್ಯಾಸ ಗೊತ್ತಾಯ್ತಲ್ವಾ ಡಿಸೈರ್ಗೂ ಅಟ್ಯಾಚ್ಮೆಂಟ್ಗೂ. ಸೊ ಡಿಸೈರ್ ಒಳ್ಳೇದು, ಅಟ್ಯಾಚ್ಮೆಂಟ್ ಒಳ್ಳೇದಲ್ಲ. ಇದು ಎಮೋಷನ್ಸ್ ನ ನಾವು ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅಂತ ಹೇಳಿ ಇದರಿಂದ ನಾವು ಕಲಿಬಹುದು. ಯಾವ್ದ್ರಿಂದ? ಈ ಒಂದು ಸ್ವಾದಿಷ್ಠಾನ ಚಕ್ರದ ಒಂದು ಅಧ್ಯಯನದಿಂದ ಇದೆಲ್ಲ ಕಲಿಬಹುದು. ಸ್ವಾದಿಷ್ಠಾನ ಚಕ್ರ ಏನೇನ್ ಸೂಚಿಸುತ್ತೆ? ಒಂದು ಡಿಸೈರ್, ಆಸೆ, ಮತ್ತೆ ಖುಷಿ, ಮತ್ತೆ ಎಮೋಷನಲ್, ಭಾವನಾತ್ಮಕ ಯೋಗಕ್ಷೇಮ, ಅದನ್ನೆಲ್ಲಾನು ಇದು ಕಂಟ್ರೋಲ್ ಮಾಡುತ್ತೆ ಸ್ವಾದಿಷ್ಠಾನ ಚಕ್ರ. ಸ್ವಾದಿಷ್ಠಾನ ಚಕ್ರ ಚೆನ್ನಾಗಿದ್ರೆ ನಾವ್ ಯಾವಾಗ್ಲೂ ಖುಷಿಯಾಗಿರ್ತೀವಿ. ಮತ್ತೆ ನಮ್ಗೆ ಒಂದು ಪ್ರಜ್ಞೆ ಇರುತ್ತೆ, ಅರಿವು ಇರುತ್ತೆ, ನಾವೆಲ್ಲ ಆತ್ಮ. ಸೊ ಹಂಗಾಗಿ ಯಾವ್ದನ್ನ ಎಷ್ಟು ತಗೊಳ್ಬೇಕು ನಮ್ಮ ಜೀವನದಲ್ಲಿ ಅನ್ನುವಂತಹ ಅರಿವು ನಮ್ಗೆ ಇರುತ್ತೆ. ಎಷ್ಟು ಬೇಜಾರ್ ಮಾಡ್ಕೋಬೇಕು, ಎಷ್ಟನ್ನ ನಾವು ಹರಿತಾ ಇರ್ಬೇಕು ನೀರಿನ ಹಾಗೆ, ಎಲ್ಲೂ ಸ್ಟಕ್ ಆಗ್ದಲೆ ಅನ್ನೋದನ್ನ ನಮ್ಗೆ ಕಲ್ಸತ್ತೆ. ಅದನ್ನ ಒಂದ್ ನಿಮಿಷ. ಹಲೋ ಮ್ಯಾಮ್, ಹೇಳಿ. ಒಂದೊಂದ್ಸಾರಿ ಬಹಳ ಕ್ಲೋಸ್ ಇದ್ದವ್ರು ಅಗಲಿಕೆ ಆಗ್ತದ. ಸೊ ಅಚಾನಕ್ ಆಗಿ ಡೆತ್ ಆಯ್ತಂದ್ರೆ ಅದು ಅಟ್ಯಾಚ್ಮೆಂಟ್ ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕು ಮ್ಯಾಮ್?
ಏನಂದ್ರೆ ಪ್ರೇಮ, ನಾವೆಲ್ಲ ಮನುಷ್ಯರಲ್ವಾ, ಸ್ವಲ್ಪ ದಿನ ಅದೊಂದು ಬೇಜಾರಿದ್ರೆ ಅದನ್ನ ನೀವು ಹತ್ಬಿಟ್ಟು ಓಕೆ ಫೈನ್, ಹತ್ಬಿಟ್ಟು ಒಂದ್ ಸ್ವಲ್ಪ ದಿನ ಸಮಾಧಾನ ಆಗತ್ತೆ. ಹೆಂಗೆ ಸಮುದ್ರದಲ್ಲಿ ಅಲೆಗಳು ಬಂದು ನದಿಗೆ ಅಪ್ಪಳಿಸಿ ಆಮೇಲೆ ಹೆಂಗೆ ವಾಪಸ್ ಸಮಾಧಾನವಾಗಿ ಹೊಟ್ಟೋಗ್ಬಿಡುತ್ತೋ ಹಂಗೆ ಅದು ಸಮಾಧಾನ, ಅದು ನಾರ್ಮಲ್. ಅದು ಆಸ್ ಅ ಹ್ಯೂಮನ್ ಬೀಯಿಂಗ್ ಸ್ವಲ್ಪ ದುಃಖ ಆಗತ್ತೆ ಹತ್ತಿರದವ್ರು ಹೋದಾಗ. ಆಗ ಒಂದ್ ಸ್ವಲ್ಪ ದಿನ ದುಃಖ ಆಗಿ ಮಾಮೂಲಿ ನಾವು ವಾಪಸ್ ಬರ್ಲೇಬೇಕಾಗತ್ತೆ. ಆಯ್ತಾ? ಅದು ನಾರ್ಮಲ್. ಅದನ್ನೇ ಕೊರ್ಕೊಂಡಿದ್ರೆ ಅದು ಅಟ್ಯಾಚ್ಮೆಂಟ್. ಇವಾಗ ನೀವು ಇದ್ರಲ್ಲೂ ನೋಡ್ಬೋದು, ಈ ತಿಥಿ ಆದ್ಮೇಲೆ, ಈ ಬ್ರಾಹ್ಮಿನ್ಸ್ ಅಲ್ಲೇ ನಾನು ತಿಥಿ ಆದ್ಮೇಲೆ ಒಂದು ಫಂಕ್ಷನ್ ಮಾಡ್ತಾರೆ 13th ಡೇಗೆ. ಅದೇನು ಅಂದ್ರೆ ಜಾಯ್, ಸಂತೋಷದ ಫಂಕ್ಷನ್ ಅಂತ. ಎಲ್ಲಾರನ್ನು ಕರೆದ್ಬಿಟ್ಟು ಊಟ ಹಾಕ್ಬಿಟ್ಟು ಅವ್ರು ಹ್ಯಾಪಿ ಆಗಿರ್ತಾರೆ. ಯಾಕೆಂದ್ರೆ ಅವ್ರು ಇನ್ನೊಂದ್ ಸೈಕಲ್ ಶುರು ಮಾಡ್ಬೇಕು. ಇವಾಗ ಒಬ್ರು ತೀರ್ಕೊಂಡ್ರು ಹತ್ತಿರದವ್ರು ಅಂದ್ರೆ ನಾವ್ ಅದಕ್ಕೆ ಸ್ಟಕ್ ಆಗಿ ಇರಕ್ಕೆ ಆಗಲ್ಲ. ಯಾಕಂದ್ರೆ ಮುಂದೆ ಲೈಫ್ ನಮ್ದು ಹೋಗ್ಬೇಕಲ್ವಾ. ಸೊ ಹಾಗಾಗಿ ಅದನ್ನ ಎಲ್ಲಿ ತನಕ ನಿಮ್ಗೆ ದುಃಖ ಖಂಡಿತ ಇರತ್ತೆ. ಅವರನ್ನ ನಾವು ಕಳಿಸ್ಕೊಡ್ತೀವಿ, ಅದೆಲ್ಲ ಆದ್ಮೇಲೆ ದುಃಖ ಇರತ್ತೆ. ತುಂಬಾ ಹತ್ತಿರದವ್ರು ಅಂದ್ರೆ ಒಂದು ಅಟ್ಯಾಚ್ಮೆಂಟ್ ಅಂತ ಇರತ್ತೆ, ಆಗ ನಮ್ಗೆ ಆ ದುಃಖ ಆಗತ್ತೆ. ಆದ್ರೆ ಇನ್ನೊಂದು ಆಂಗಲ್ ಅಲ್ಲಿ ನೋಡಿದಾಗ ಎಲ್ಲರೂ ಆತ್ಮಗಳು ಅಲ್ವಾ ಪ್ರೇಮ. ಆತ್ಮಗಳು ಅಂದ್ರೆ ಈ ದೇಹ ನಾವು ತಗೊಂಡ್ರೆ ಈ ದೇಹಕ್ಕೆ ಒಂದು ಎಂಡ್ ಅಂತ ಇದ್ದೇ ಇರತ್ತೆ. ಹುಟ್ಟು ಏನು ಸಾವು ಖಚಿತ ಅಂತ ಹೇಳ್ತಾರಲ್ಲ, ಹಂಗೆ ಸಾವು ಅನ್ನೋದು ಖಚಿತ. ಒಂದು ಸಣ್ಣ ಮಗು ಹುಟ್ಟಿದ್ರು ಅದಕ್ಕೂ ಒಂದಿನ ಸಾವಿದೆ ಅಲ್ವಾ. ಸೊ ಹಾಗಾಗಿ ಇದು ಸಾವು ಅಂದ್ರೆ ನಾವ್ ಯಾವತ್ತೂ ಅದನ್ನ ದುಃಖ ಅಂತ ತಗೊಳ್ಬಾರ್ದು. ಇದು ಬಾಡಿಯನ್ನ ಚೇಂಜ್ ಮಾಡ್ತಾ ಹೋಗತ್ತೆ. ಯಾವುದು ನಮ್ಮ ಆತ್ಮ. ಈ ಆತ್ಮ ಬಾಡಿನ ಚೇಂಜ್ ಮಾಡ್ಕೊಳ್ತಾ ಇದೆ ಅಂತಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ವಯಸ್ಸಾದ ಒಂದು ದೇಹ ಇರುತ್ತೆ. ಆ ವಯಸ್ಸಾದ ದೇಹದಲ್ಲಿ ಅವ್ರು ಇರೋದು ತುಂಬಾ ಕಷ್ಟ ಅಲ್ವಾ. ಎಷ್ಟು ದಿನ ಅವರು ಜೀರ್ಣವಾದ ದೇಹದಲ್ಲಿ ಇರ್ಬೇಕು ಹೇಳಿ. ಅವರಿಗೂ ಈ ದೇಹನ ಬಿಟ್ಟು ಹೊಸ ದೇಹ ಸಿಗುತ್ತಲ್ವಾ. ಸೊ ಹಂಗಾಗಿ ಅವ್ರು ಚೆನ್ನಾಗೇ ಇರ್ತಾರೆ. ಅಂದ್ರೆ ಆ ಸಾವು ಅನ್ನೋದು, ಪತ್ರಿಜಿ ಅಂತ ಹೇಳ್ತಾರೆ, ಸಾವು ಅನ್ನೋದು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಅವ್ರ ಪತ್ರಿಜಿ. ಅದೊಂದು ಸುಖಕರವಾದ ಒಂದು ಜರ್ನಿ ಅಂತ ಹೇಳ್ತಾರೆ. ಹಂಗಾಗಿ ಆ ಸಾವನ್ನ ನಾವು ಅಷ್ಟೊಂದು ದುಃಖಕರವಾಗಿ ನೋಡ್ಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಅದು ನಾವು ಹೀಗೆ ಹೇಳ್ಬೋದು, ಬಟ್ ಆ ಮೊಮೆಂಟ್ ಅಲ್ಲಿ ಯಾರಾದ್ರೂ ಸಾವನ್ನ ಫೇಸ್ ಮಾಡಿದವ್ರ ಹತ್ರ ಹೋಗ್ಬಿಟ್ಟು ನಾವು ಆ ಟೈಮಲ್ಲಿ ಹಿಂಗೆ ಹೇಳಕ್ಕಾಗಲ್ಲ. ಸೊ ಅದನ್ನ ಅರಿವಿತ್ತು ಅಂದ್ರೆ, ಅದರ ಪ್ರಜ್ಞೆ ಇತ್ತು ಅಂತಂದ್ರೆ ಸಾವನ್ನ ಅಷ್ಟೊಂದು ನೋವಿನ ಸಂಗತಿಯಾಗಿ ತಗೊಳ್ಳುವಂತಹ ಅವಶ್ಯಕತೆ ಇಲ್ಲ. ಅಂದ್ರೆ ಅದು ನಮ್ಗೆ ಆ ಪ್ರಜ್ಞೆ ಬರ್ತಾ ಅದು ಅರಿವು. ಮೇಡಮ್, ಹೇಳಿ ನನಗೊಂದು ಹೇಳಿ. ಗಿಲ್ಟ್ ಕಾಡ್ತಾ ಇದೆ ಮೇಡಮ್. ಯಾಕಪ್ಪ? ನನಗೊಂದು ಹೇಳಿ. ಬಾಳಿಂದ ನೆನ್ನೆ ಯಾಕಂದ್ರೆ ನಮ್ಮ ಅಂಟಿ ಇದ್ರು, ನಮ್ಮ ಅಂಟಿ ಮಗ, ಅವನಿಗೆ ಈಗ 24-25 ಇದು ಮ್ಯಾಮ್. ಅವನಿಗೆ ಅವ್ರು ಹೇಳಿದ್ರು ನಿಮ್ ಕಡೆ ಒಂದ್ ಕನ್ಯೆ ಇದ್ರೆ ನೋಡು, ಅವ್ನಿಗೆ ಮದ್ವೆ ಮಾಡಮ್ ಅಂತ ಹೇಳಿ. ನಾನ್ ಆ ಹೊತ್ತಲ್ಲಿ ಅವ್ರಿಗೆ ಏನಂದೆ, ಅಲ್ಲ ಆಂಟಿ, ಒಬ್ನೇ ಮಗ ಮಕ್ಕಳು ಇಲ್ಲ ಅವ್ರಿಗೆ, ಅದು ಒಂದೇ ಮಗ ಮೇಲೆ ಇದ್ರು ಅವ್ರು. ಅವ್ನು 25 ವರ್ಷ ಆದ. ನಾನಂದ್ರೆ ಅವ್ರಿಗೆ, ನೀವ್ ಗೆದ್ರಿ ನೋಡಂಟಿ ಜೀವನದಾಗ, ಆಯ್ತು ಮಗ ದೊಡ್ಡವ ಆದ, ಈಗೇನ್ ಲಗ್ನ ಮಾಡಿ ಗೆದ್ದಿತೀರಿ ನೋಡತ್ ನಾ ಹಿಂಗ ಅಂದೆ. ಅಂದು ಒಂದು 6 ತಿಂಗಳಾಗಿತ್ತೇನೋ, ಅವ್ನ ಆಕ್ಸಿಡೆಂಟ್ ಆಗಿ ಡೆತ್ ಆಗ್ಬಿಟ್ಟ. ನನ್ಗೇನ್ ಕಾಡ್ತಾ ಇದೆ ಅಂದ್ರೆ, ನಾನೇನಂದವಳಿಗೆ ನೀ ಗೆದ್ಬಿಟ್ಟಿ ಸಂಸಾರದಿಂದ ಎಲ್ಲಾ ಇದು ಆಯ್ತು ಅಂತ ನಾ ಅಂದಿದ್ದಕ್ಕೆ ಆತರ ಆಯ್ತಾ ಅವನಿಗೆ, ನನಗದು ಕಾಡ್ತಾ ಇದೆ. ಅಯ್ಯೋ ಇಲ್ಲ ಪ್ರೇಮ, ಅದ್ರಿಂದ ನಾ ಹೆಂಗ್ ಹೊರಬರ್ಬೇಕು ಗೊತ್ತಾಗ್ತಿಲ್ಲ. ಅಯ್ಯೋ ನೀವು ಸುಮ್ನೆ ಯೋಚನೆ ಮಾಡ್ತಾ ಇದ್ದೀರಾ. ನೀವು ಅದರಲ್ಲಿ ಏನು ಕಾರಣ ಅಲ್ವೇ ಅಲ್ಲ. ಅದ್ ನೀವ್ ಕ್ಯಾಶುಯಲ್ ಆಗಿ ಅಂದಿದ್ದೀರಾ ಅಷ್ಟೇ. ಅದಕ್ಕೂ ಆ ಇನ್ಸಿಡೆಂಟ್ಗೂ ಏನ್ ಸಂಬಂಧ ಇಲ್ಲ. ಅವ್ರ ಹಣೆ ಬರಹ ಹಂಗೆ, ಅವ್ರು ಕೇಳ್ಕೊಂಡ್ ಬಂದಿದ್ ಹಂಗೆ, ಅವ್ರ ಕರ್ಮಾನುಸಾರ ಮತ್ತೆ ಒಂದೊಂದು ಸೋಲು ಅದರ ಜರ್ನಿಯನ್ನ ಅದೇ ಪ್ಲಾನ್ ಮಾಡ್ಕೊಂಡ್ ಬಂದಿರುತ್ತೆ. ನನ್ಗೆ ಇಂಥವ್ರೆ ತಂದೆ ತಾಯಿ ಆಗ್ಬೇಕು, ನನ್ ಜೀವನ ಹೀಗೆ ಇರ್ಬೇಕು ಅಂತ ನಾವೇ ಬರ್ಕೊಂಡ್ ಬಂದಿರ್ತೀವಿ. ಸೊ ಅದ್ರಲ್ಲಿ ಬೇರೆಯವ್ರ ಪಾತ್ರ ಎಳ್ಳಷ್ಟು ಇಲ್ಲ. ನೀವ್ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಬೇಡಿ, ಸುಮ್ನೆ ಯೋಚನೆ ಮಾಡ್ತಾ ಇದ್ದೀರಾ ಅಷ್ಟೇ. ಆರಾಮಾಗಿರಿ ನೀವು. ನಾನ್ ಆ ಮಾತ್ ಅಂದೇನೋ, ಅದಕ್ಕೋಸ್ಕರ ಇಲ್ಲ ಮಗುನೇ ಇಲ್ಲ ಇಲ್ಲ. ಹೋಯ್ತು. ನನ್ನೆಂತ ಜನ್ಮ, ನಾನ್ ಎಷ್ಟು ಕೋಡಿದ್ದೀನಿ, ನನ್ ಬಾಯಿ ಚಲೋ ಅಯ್ಯೋ ಇಲ್ಲೋ, ನಾ ಹಿಂಗ್ಯಾಕ್ ಮಾತಾಡ್ದ. ಇಲ್ಲ ಇಲ್ಲ ನಾನು ಇಲ್ಲ. ಬಾಳ ಯಾವಾಗಾದ್ರೂ ನೆನ್ಸ್ಕೊಂಡ್ ಕೂತ್ ಅಳು ಆತೀನಿ ಮೇಡಮ್. ದೇವ್ರ ಹತ್ರ ಜಪ ಮಾಡ್ತಾ ಇದ್ದಾಗ ಅದು ಅಳು ಬರುತ್ತೆ. ಕೂತು ನಾನ್ ಮಾತಾಡ್ದ ತಪ್ಪಾಯ್ತು ದೇವ್ರೆ ನಂದು ಅಂತ ಹೇಳಿ ಮಾಡ್ತೀನಿ. ಓಪನ್ ಪ್ರಾಕ್ಟೀಸ್ ಮಾಡ್ತೀನಿ. ಕವಿತಾ ಬಹಳ ಏನೋ. ಮೇಡಮ್, ಅದು ನಂಗೆ ಮರಿಲಕ್ಕ. ಹೇಳಿ ಕವಿತಾ. ಮೇಡಮ್, ಯಾರಾದ್ರೂ ಹಂಗಂದ ತಕ್ಷಣ ಆಗಕ್ಕೆ ಎಷ್ಟೋ ಸರಿ ನಾವೇ ಅನ್ಕೋತೀವಿ, ನಾನೇ ಯಾಕಾದ್ರೂ ಇದೀನೋ ಅಂತ ಅನ್ಸುತ್ತೆ. ಹಂಗಂದ ತಕ್ಷಣ ನಾವ್ ಸತ್ತೋಗ್ಬಿಡ್ಬೇಕಲ್ವಾ, ನಮ್ಮೇಲೆ ನಾವ್ ಅನ್ಕೋತೀವಿ ಎಷ್ಟೋ ಸರಿ ಅಲ್ವಾ. ಅದಕ್ಕೋಸ್ಕರ ಪ್ರೇಮ ಅವರೇ ದಯವಿಟ್ಟು ಬೇಜಾರಾಗ್ಬೇಡ್ರಿ. ಇದಕ್ಕೂ ನಿಮ್ಗೂ ಯಾವ್ದೇ ರೀತಿಯ ಸಂಬಂಧ ಇಲ್ಲ, ಏನಿಲ್ಲ. ಅದು ಅವ್ರ ಹಣೆ ಬರ. ಇಲ್ಲ ಮೇಡಮ್, ಒಬ್ರು ಅಂತಾರೆ ನಿನ್ ಬಾಯಿ ಚಲೋ ಇಲ್ಲ, ನಿನ್ ಬಾಯಿ ಗುಣದಿಂದ ಹಿಂಗ ಆಯ್ತು ನೋಡವ್ರಿಗೆ ಅಂತ ಹೇಳ್ತಾರ. ಕೆಟ್ಟದನ್ನ ಮಾತಾಡ್ತಾ ಇದ್ರೆ ಕೆಟ್ಟದ್ದೇ ಯೋಚನೆಗಳು ಬರುತ್ತೆ. ಆದಷ್ಟು ಒಳ್ಳೇದನ್ನ ಮಾತಾಡಿ ಒಳ್ಳೆ ಯೋಚನೆಗಳು ಬರುತ್ತೆ. ಅಲ್ಲ, ನೀವ್ ಒಳ್ಳೇದೇ ಹೇಳಿದಿರಲ್ಲ. ನೀವೇನ್ ಹೇಳಿದ್ರಿ? ಅವ್ರ ನಿಮ್ ಜವಾಬ್ದಾರಿಗಳೆಲ್ಲ ತೀರ್ತು ಅಂತ ನೀವ್ ಒಳ್ಳೇದ್ ತಾನೇ ಹೇಳಿದಿರಾ. ನೀವ್ ಕೆಟ್ಟದ್ದೆಲ್ಲ ಹೇಳಿದಿರಿ.
ಹೌದು ಮ್ಯಾಮ್, ನನಗೇನ್ ಅನ್ನಿಸ್ತು ನೋಡು ಒಬ್ನೇ ಮಗ ಹೆಂಗ್ ಸಾಕಿ ದೊಡ್ಡವ ಮಾಡಿದ್ರಲ್ಲ ಗೆದ್ರು ನೋಡತ್ ನಾನೇನ್ ಮನ್ಸಲ್ಲೂ ಫೀಲ್ ಮಾಡ್ಕೊಂಡು ಅವ್ರ ಎದುರು ನಾನು ಹಂಗೆ ಅಂದ್ಬಿಟ್ಟೆ. ಹಂಗ ಅಂದಿದ್ದಕ್ಕೆ ಆ ಹುಡುಗನೇ ಇವ್ರು ಹೋಗ್ಬೇಕು ಅಂದ್ರೆ ಜವಾಬ್ದಾರಿನೇ ಹೋಯ್ತಲ್ಲ ಮೇಡಮ್. ನಾನ್ ಈ ತರ ಥಿಂಕ್ ಹಾ ಮಾಡಿದ್ದಿಲ್ಲ ನಾನು ಹಾಗೆ ಅಂತ ಅನ್ಸುತ್ತೆ. ಅದು ನಿಮ್ ನಿರ್ಮಲಾ ಆಂಟಿ ತಪ್ಪಲ್ಲ ಏನೋ ಬಿಡಿ. ಮಾತಾಡ್ಲಿಕ್ಕೆ ರೆಡಿ ಇದಾರೆ ಅನ್ಸುತ್ತೆ ಮೇಡಮ್. ನಿರ್ಮಲಾ ಹಾ ಆಂಟಿ ಏನೋ ಮಾತಾಡ್ಲಿಕ್ಕೆ ರೆಡಿ ಇದಾರೆ ಹಾ ಅನ್ಸುತ್ತೆ. ಹೇಳಿ ಅವ್ರ ಮೇಡಮ್, ಒಪಿನಿಯನ್ ಕೇಳಿ. ಹೇಳಿ ನಿರ್ಮಲಾ ಮೇಡಮ್, ಏನೋ ಹೇಳ್ತಿದ್ರಿ ಅನ್ಸುತ್ತೆ. ನಮಗೂ ಆ ಗಿಲ್ಟ್ ಕಾಡ್ತಾ ಇದೆ. ಹಾ ಯಾಕೆಂದ್ರೆ ನಾನು ಕೂಡ ನನ್ ಮಗ ಹಾಸ್ಪಿಟ್ಲಿಗೆ ಹೋಗಲ್ಲ ಅಂದ. ಅವನು ಎಲ್ಲರಿಗೂ ಹೇಳ್ತಾ ಇದ್ದ, ಯಾರಿಗೂ ಹಾಸ್ಪಿಟ್ಲಿಗೆ ಹೋಗ್ಬೇಡ್ರಿ ಕೋವಿಡ್ ಟೈಮಲ್ಲಿ, ಎಲ್ಲರೂ ಮನೆಗೆ ಇರ್ರಿ ಅಂತ. ಹ್ಮ್ ಬಟ್ ನನ್ ಬಲವಂತಕ್ಕೆ ಅವ್ನು ಹಾಸ್ಪಿಟ್ಲಿಗೆ ಹೋದ, ವಾಪಸ್ ಬರ್ಲಿಲ್ಲ. ನನ್ಗೂ ಆ ಗಿಲ್ಟ್ ಕಾಡ್ತಾ ಇದೆ, ನಾನಾಗಿ ನನ್ ಮಗನ್ ಕಳ್ಕೊಂಡೆ ಅಂತ ಹೇಳಿ. ಮೇಡಮ್ ಅಯ್ಯೋ ನೀವು ಎಲ್ಲ ಮ್ಯಾಮ್, ಗೊತ್ತಿರೋದಲ್ವಾ, ನಿಮ್ಗೂ ಎಲ್ಲ ಗೊತ್ತಿದೆ ಅಲ್ವಾ, ಬ್ರಹ್ಮಕುಮಾರಿಸ್ ಹೋಗ್ತಿರಲ್ವಾ. ಆದ್ರೂ ಇವಾಗ ಅವರು ಮಾತಾಡಿದ್ರಲ್ಲ, ಅದು ನನಗೆ ಹ್ಮ್ ಅರ್ಥ ಆಗತ್ತೆ. ನಿನ್ನೆ ರಾತ್ರಿ ನನಗೆ ಕನ್ಸು ಬಂದಿತ್ತು. ಹ್ಮ್ ಕನ್ಸಲ್ಲಿ ನಾ ಎಲ್ಲೋ ಇದ್ದೀನಿ, ಅದು ಹ್ಮ್ ಯಾರ್ಯಾರೋ ಗೊತ್ತಿರೋರು ಇದಾರಲ್ಲೆಲ್ಲ. ಹ್ಮ್ ಒಂದ್ ರೂಮ್ ಬಾಗ್ಲ ಹಾಕಿತ್ತು, ಆ ರೂಮಿಗೆ ಹೋಗಿ ನಾನು ಕೇಳಿದೆ ಯಾರಿದಾರ ಇಲ್ಲಿ ಅಂತ. ಎಲ್ಲ ಹುಡುಗರಿದಾರಲ್ಲಿ ಅಂದ್ರು. ಆ ಡೋರ್ ನಾನು ಹಿಂಗ್ ಓಪನ್ ಮಾಡಿದಾಗ ನನ್ ಮಗ ಕೂತಿದ್ದ ಅಲ್ಲಿ. ನನ್ನನ್ನು ಅವನು ಸಿಟ್ಟಿನಿಂದ ನೋಡಿದ. ಹ್ಮ್ ನನ್ ಯಾಕೋ ಪಾಪು, ನನ್ ಪಾಪು ಅಂತಿದ್ದೆ ಅವನಿಗೆ. ಯಾಕೋ ಪಾಪು ನನ್ಗೆ ಅಷ್ಟ್ ಸಿಟ್ಟಿನಿಂದ ನೋಡ್ತಾ ಇದೀಯಾ ನೀನು ಅಂತ ಅಂದೆ ನಾನು. ಹ್ಮ್ ಅಂದ್ರೂ ನೋಡಿದ, ಮತ್ತೆ 2 ಸರಿ ಕೇಳಿದೆ ನಾನು. ಆವಾಗ ಅವನು ಬಾಯಿಯಿಂದ ಒಂದು ಕೆಂಪು ಹೊಗೆ ತರ ಬಂತು. ನಂಗೆ ಹಾ ಬೆಳಿಗ್ಗೆಯಿಂದ ಅದೇ ಯೋಚನೆಯಲ್ಲೇ ಇದ್ದೀನಿ ನಾನು. ಯಾಕೆ ಹಾ ಆ ತರ ಬಂತು, ಕನ್ಸು ಯಾಕೆ ಆ ತರ ಬಂತು. ಹ್ಮ್ ಅವ್ನ್ ಮಾತಾಡುವಾಗ ಅಯ್ಯೋ ಪಾಪು ಏನಾತೋ ನಿನಗೆ ಹ್ಮ್ ಅಂತ ಇದ್ದೆ. ನಾನು ಎದ್ದಾಗ್ಲೂ ಕೂಡ ನನ್ ಬಾಯಿಯಿಂದ ಅದೇ ವರ್ಡ್ ಬರ್ತಾ ಇತ್ತು. ಹ್ಮ್ ಏನಾತೋ ಪಾಪು ನಿನ್ಗೆ, ಯಾಕೆ ಅಂತ ಕೇಳ್ತಾ ಇದ್ದೆ. ಹ್ಮ್ ಬಟ್ ನಿನ್ನೆ ಆದ್ರೆ ನಾನು ನೆನ್ಸ್ಕೊಂಡಿಲ್ಲ ಅವನಿಗೆ. ದಿನಾ ನೆನ್ಸ್ಕೊತೀನಿ, ನಿನ್ನೆ ನೆನ್ಸ್ಕೊಟ್ಲಿರ್ಲಿಲ್ಲ. ಹ್ಮ್ ಗೊತ್ತಿಲ್ಲ ಯಾಕತ್ತರ ಕನ್ಸು ಬಂತು ಅಂತ. ನೀವ್ ಹೇಳ್ಬೇಕೀಗ ಏನ್ ಕನ್ಸೋದು ಅಂತ. ಮೋಸ್ಟ್ಲಿ ಮೇಡಮ್ ನೀವ್ ಅದೇ ಗಿಲ್ಟ್ ಅಲ್ಲಿ ಇದೀರಲ್ಲ ಮೇಡಮ್, ನಿಮ್ಗೆ ನಾನ್ ಹಾಸ್ಪಿಟ್ಲ್ ಕಳಿಸ್ಬಾರ್ದಿತ್ತು ಅಂತ. ಅದಕ್ಕೆ ಅವರು ಆ ತರಹ ನಿಮಗ್ ಕಾಣಿಸ್ಕೊಂಡಿದ್ದಾರೆ ಅಷ್ಟೇ. ನಿಮ್ಮನ್ನ ನಾನ್ ಕಳಿಸ್ಬಿಟ್ಟೆ, ಅವನಿಗೆ ಸಿಟ್ಟು ಬಂದಿದೆ ಅದ್ರ ಮೇಲೆ ಅಂತ. ಸೊ ಅದೇ ಹೌದು. ಭಾವದಲ್ಲಿ ಇದ್ದಿದ್ರಿಂದ ಕನ್ಸ್ ಬಂದಿದೆ ಅಷ್ಟೇ. ಅದು ನಿಮ್ ತಪ್ಪಲ್ಲ ಬಿಡಿ ಮೇಡಮ್. ನೀವು ನಿಮ್ ಉದ್ದೇಶ ಒಳ್ಳೇದಾಗಿತ್ತಲ್ವಾ, ನಿಮ್ ಇಂಟೆನ್ಷನ್ ಒಳ್ಳೇದಾಗಿತ್ತು. ಮಗ ಹಾಸ್ಪಿಟ್ಲಿಗೆ ಹೋದ್ರೆ ಅಲ್ಲಿ ಸರಿ ಅವ್ನಿಗೆ ಚೆಕ್ ಮಾಡಿಸ್ಕೊಳ್ಳಿ, ಏನಾಗಿದೆ ಅಂತ ನೋಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಕಳಿಸಿದ್ರಿ ಅಷ್ಟೇ. ಅದ್ರಲ್ಲಿ ನಿಮ್ ತಪ್ಪೇನು ಇಲ್ವೇ ಇಲ್ಲ. ನೀವು ಸುಮ್ನೆ ಗಿಲ್ಟ್ ಪಟ್ಕೊಳ್ತಾ ಇದ್ದೀರಾ ಅಷ್ಟೇ. ನಾವ್ ಒಳ್ಳೆ ಉದ್ದೇಶದಿಂದ ಮಾಡಿದ್ರೆ ಅದು ಹೌದು. ಖಂಡಿತ ಅದು ಒಳ್ಳೇದೇ ಅಲ್ವಾ. ಇವಾಗ ನೋಡಿ, ನೀವು ಪಾಪ ಒಳ್ಳೆ ಉದ್ದೇಶದಿಂದ ಅವ್ರಿಗೆ ಹಾಸ್ಪಿಟ್ಲಿಗೆ ಹೋಗಿ ಅಂತ ಹೇಳಿದ್ರು. ಪ್ರೇಮ ಅವರು ಒಳ್ಳೆ ಉದ್ದೇಶದಿಂದ ನಿಮ್ ಜವಾಬ್ದಾರಿ ಎಲ್ಲ ಏನು ಇಲ್ಲ ಈಗ ಅಂತ ಹೇಳಿದ್ರು. ಅದು ನಿಮ್ ಒಳ್ಳೆ ಉದ್ದೇಶದಿಂದ, ಒಳ್ಳೆ ಹೃದಯದಿಂದ ಮಾತಾಡಿದಿರಿ. ಅದು ಅವರು ಅವರ ವಿಧಿಯ ಪ್ರಕಾರ ಏನಾಗ್ಬೇಕೋ ಅದಾಯ್ತು. ಅದಕ್ಕೂ ನಿಮ್ಗೂ ಸಂಬಂಧವೇ ಇಲ್ಲ ಮೇಡಮ್. ಇನ್ನೊಂದೇನ್ ಗೊತ್ತಾ, ಆ ಸಾವು ಅನ್ನೋದು ಅದು ಮೊದ್ಲೇ ಬರ್ದಿಟ್ಬಿಟ್ಟಿರತ್ತೆ, ಇವ್ರಿಗೆ ಇಷ್ಟು ಆಯಸ್ಸು, ಇವ್ರಿಗೆ ಹೀಗೆ ಪ್ರಾಣ ಹೋಗತ್ತೆ ಅಂತ. ಸೊ ಹಾಗಾಗಿ ನಾವ್ ಅನ್ನೋದು ಆಡೋದು ಅದು ಎಫೆಕ್ಟ್ ಬೀರೋದೇ ಇಲ್ಲ ಅಲ್ವಾ. ಸೊ ಅದನ್ನ ನೀವು ಮನ್ಸಲ್ಲಿ ಇಟ್ಕೊಂಡು ಅನಾವಶ್ಯ ಕೊರಗಬೇಡಿ, ಆರಾಮಾಗಿ ಖುಷಿಯಾಗಿರಿ. ಅದು ನಿಮ್ಗೆ ಗೊತ್ತು, ಆತ್ಮಗಳಿಗೆ ಇನ್ನೊಂದು ದೇಹ ಸಿಗ್ತಾ ಇರತ್ತೆ, ಅವ್ರು ಚೆನ್ನಾಗಿರ್ತಾರೆ. ನಿಮ್ಮಂತ ತಾಯಿಯಿಂದ ಅವರು ಬರ್ತಪಟ್ರು. ನನ್ಗಿವತ್ತು ಆಗಿರೋದು ಅದೇ. ಅಂದ್ರೆ ಅವನ ಆತ್ಮಕ್ ಹಂಗಾದ್ರೆ ಮುಕ್ತಿ ಸಿಕ್ತಿಲ್ವಾ? ಇನ್ನು ಏನಾದ್ರೂ ಅವ್ನ್ ತೊಂದ್ರೆ ಅನ್ಭವಿಸ್ತಾ ಇದ್ದಾನೋ, ಅವನ ಆತ್ಮ ತೊಂದ್ರೆ ಅನ್ಭವಿಸ್ತಾ ಐತೇನೋ ಅಂತ ನನಗೆ ಇವತ್ತೆಲ್ಲ ಯೋಚನೆ. ಆಂಟಿ ಪದೇ ಪದೇ ನೆನ್ಸ್ಕೊಂಡಾಗ ಅವ್ರ ಆತ್ಮಗಳಿಗೆ ನಾವು ಮೋಕ್ಷ ಸಿಗಲ್ಲ ಅನ್ನೋದು ಗೊತ್ತಿದೆಯಲ್ಲ ಆಂಟಿ ನಿಮ್ಗೆ. ಅಲ್ಲ, ಮೋಕ್ಷಕ್ಕೆ ನನಗೆ ಇವತ್ತು ಕೊಟ್ಬಿಡಿ, ಅದು ಕನ್ಸು ಮೋಕ್ಷಕ್ಕೆ ಹೋಗ್ಲಿ ಬಿಟ್ಬಿಡಿ. ನನ್ಗೆ ಆತರ ಕನ್ಸಲ್ಲ ಆತರ ಕಂಡಿದ್ರಿಂದ ನಾನು ಇವತ್ತು ಅದೇ ಫೀಲಿಂಗ್ ಅಲ್ಲಿ ಇದ್ದೀನಿ. ಹಾ ಹಂಗಂದ್ರೆ ಅವ್ನ ನಾನು ಹೇಳೋದು ಇಲ್ಲ ಮೇಡಮ್, ಬರ್ಬೇಕಲ್ವ, ಮತ್ತೆ ದೇಹ ತಗೊಂಡು ಇಲ್ಲ ವಾಪಸ್ ಮೇಡಮ್, ಬರ್ಬೇಕು ಅಂದ್ರೆ ನಮ್ಗೆ ಬರ್ಬೇಕಲ್ವ. ಗರುಡ ಪುರಾಣದಲ್ಲಿ ಇದೆ ನೋಡಿ, ನಮ್ ಸತ್ತವ್ರಿಗೆ ನಾವು ಅವ್ರಿಗೆಲ್ಲ ಪುಣ್ಯಕ್ಷೇತ್ರಗಳಿಗೆಲ್ಲ ಸಂತರ್ಪಣೆನೆಲ್ಲ ಮಾಡ್ಬೇಕಂತೆ. ನಮ್ ಕಣ್ಣೀರು ಅವ್ರಿಗೆ ಅದೇ ಊಟ ಕೊಡ್ತಾರಂತೆ ಅಲ್ಲಿ. ಸೊ ನಾವ್ ಅಳಬಾರ್ದಂತೆ. ಅವ್ರಿಗೆ ಎಲ್ಲೇ ಇದ್ರು ಅವ್ರಿಗೆ ಬ್ಲೆಸ್ ಮಾಡ್ಬೇಕಂತೆ. ನಾನು ಇವಾಗೂ ಕೂಡ ಅವನ್ ಬರ್ತಡೇ ಎಲ್ಲ ನಾವು ಅನಾಥಾಶ್ರಮದಲ್ಲೇನೆ ಮಾಡೋದು. ಅವಂದೆಲ್ಲ ಕಾರ್ಯಕ್ರಮಗಳು ಇನ್ನು ನಾವ್ ಯಾವ್ದು ಬಿಟ್ಟಿಲ್ಲ. ನಮ್ದೇ ಒಂದು ಟ್ರಸ್ಟ್ ಇದೆ, ಅದ್ರ ಮೂಲಕ ನಾವೆಲ್ಲ ಮಾಡಿಸ್ತಾ ಇರ್ತೀವಿ. ಅವ್ನ್ ಅವ್ರಿಗೆ ಬರ್ತಡೇ ಒಳ್ಳೇದೇ ಆಚರಣೆ ಆಗಿದೆ ಮೇಡಮ್. ಅವ್ರಿಗೆ ಒಳ್ಳೇದೇ ಆಗಿದೆ. ನಿಮ್ ಜಸ್ಟ್ ನಿಮ್ ಮನ್ಸಲ್ಲಿ ಅದ್ ಇತ್ತಲ್ಲ,
ಆ ಗಿಲ್ಟ್ ನಿಮ್ಗೆ ಈ ರೂಪದಲ್ಲಿ ಕನ್ಸಲ್ ಬಂದಿದೆ ಅಷ್ಟೇ. ಅವ್ರಿಗೆ ಒಳ್ಳೇದೇ ಆಗಿದೆ, ಅವ್ರ ಆತ್ಮ ಮುಕ್ತಿ ಮೋಕ್ಷ ಎಲ್ಲ ಪಡ್ಕೊಂಡಿದೆ. ಅವ್ರ ನೆಕ್ಸ್ಟ್ ಜರ್ನಿ ಏನ್ ಶುರು ಮಾಡ್ಬೇಕು ಅದನ್ನ ಶುರು ಮಾಡಿರ್ತಾರೆ. ನೀವು ಆರಾಮಾಗಿರಿ, ನೀವು ಬ್ಲೆಸ್ಸಿಂಗ್ಸ್ ಕಳಿಸಿ, ಅವರ ಆತ್ಮ ಈಗ ಎಲ್ಲಿದೆಯೋ ಅಲ್ಲಿ ಖುಷಿಯಾಗಿರ್ಲಿ ಅಂತ ಬ್ಲೆಸ್ಸಿಂಗ್ಸ್ ಕಳಿಸಿ. ನೀವು ಖುಷಿಯಾಗಿರಿ, ಅವರು ಅಲ್ಲಿಂದ ಖುಷಿಯಾಗಿರ್ತಾರೆ. ನೀವು ದುಃಖ ಪಟ್ರೆ ಅವ್ರಿಗೊಂಥರ ಎಳೆದಂಗ್ ಆಗ್ತಾ ಇರುತ್ತೆ. ಹಂಗಾಗಿ ನೀವು ಖುಷಿಯಾಗಿರಿ, ಅವರು ಅಲ್ಲಿ ಖುಷಿಯಾಗಿರ್ತಾರೆ. ಅವ್ರ ಜರ್ನಿ ಸ್ಟಾರ್ಟ್ ಆಗಿರುತ್ತೆ ಮೇಡಮ್. ನೀವೇನು ತಲೆ ಕೆಡ್ಸ್ಕೊಬೇಡಿ, ಖುಷಿಯಾಗಿರಿ ಅಷ್ಟೇ. ನೀವು ಬ್ಲೆಸ್ ಮಾಡಿ, ಆತ್ಮ ಎಲ್ಲೇ ಇದ್ರು ಚೆನ್ನಾಗಿರ್ಲಿ, ಸಂತೋಷವಾಗಿರ್ಲಿ ಅಂತ ಬ್ಲೆಸ್ ಮಾಡಿ ಅಷ್ಟೇ ಸಾಕು. ನೀವೆಲ್ಲ ಮಾಡಿದೀರಾ ಮೇಡಮ್. ನೀವೇನೇನ್ ಮಾಡ್ಬೇಕೋ, ನೀವ್ ಎಷ್ಟು ದಾನ ಮಾಡ್ಬೇಕೋ ಎಲ್ಲ ಮಾಡಿದೀರಾ. ನೀವು ಒಳ್ಳೆಯವ್ರಿದ್ದೀರಾ, ಅವರು ಒಳ್ಳೆಯವ್ರಿದ್ರು. ನೀವ್ ಇಷ್ಟೊಂದು ದಾನ ಮಾಡಿದೀರಾ, ಅವ್ರು ಖಂಡಿತ ಒಳ್ಳೇದಾಗ್ತಾ ಇರುತ್ತೆ. ನೀವೇನು ತಲೆ ಕೆಡ್ಸ್ಕೊಬೇಡಿ, ಆರಾಮಾಗಿ ಖುಷಿಯಾಗಿರಿ. ನೀವು ಖುಷಿಯಾಗಿದ್ದಷ್ಟು ಅವ್ರ ಆತ್ಮ ಖುಷಿಯಾಗಿರುತ್ತೆ. ಆಂಟಿ ನಿನ್ನೆ ಇದೇ ವಿಚಾರವಾಗಿ ನಮ್ ಸರ್ ಕ್ಲಾಸ್ ತಗೊಂಡಿದ್ರು. ಇದನ್ನೇ ಹೇಳ್ತಾ ಇದ್ರು. ಈ ವಿಚಾರವಾಗೇ ಇತ್ತು, ಆತ್ಮಗಳದ್ದು ಅಂದ್ರೆ ಪುನರ್ಜನ್ಮದಲ್ಲಿ ಬಂದಾಗ ಹಿಂದಿ ಜನ್ಮಕ್ಕೆ ಯಾಕೆ ಈಗ ನೀವು ಕೇಳ್ತಿರ್ತಿರಲ್ಲ, ಯಾಕೆ ಈ ತರ ಈ ಜನ್ಮದಲ್ಲಿ ನನಗೆ ಆಯ್ತು ಅಂತ ಇದ್ದೀರಲ್ಲ, ಅದಕ್ಕೆ ಉತ್ತರ ಹಿಂದಿ ಜನ್ಮದಲ್ಲಿ